ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಬಸವರಾಜ ರಾಯರೆಡ್ಡಿ ಅವರು ವಿವರವಾಗಿ ವಾದ ಮಂಡನೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಒಟ್ಟಾರೆ ದಕ್ಷಿಣ ಭಾರತದ ರಾಜ್ಯಗಳಿಂದ ಹೆಚ್ಚು ಟ್ಯಾಕ್ಸ್ ಕೇಂದ್ರಕ್ಕೆ ಹೋಗುತ್ತೆ, ಬಟ್ ವಾಪಸ್ ಬರುವ ಪ್ರಮಾಣ ಬಹಳ ಕಡಿಮೆ ಆಗಿದೆ ಅಂತ. ಕರ್ನಾಟಕ ಒಂದಕ್ಕೆ ಪ್ರತಿ ವರ್ಷ ಹೆಚ್ಚು ಕಡಿಮೆ 30,000 ಕೋಟಿ ರೂಪಾಯಿಗಳ ತನಕ ಕಡಿಮೆ ಬರ್ತದೆ. ವಿಶ್ವನಾಥ್ ಭಟ್ರೆ, ಬಸವರಾಯರೆಡ್ಡಿಯವರು ತುಂಬ ತೂಕದಲ್ಲಿ ಯಾವುದೇ ಒಂದು ಕತ್ತಿ ಅಲುಗು ಅಂತಾರಲ್ಲ ಆ ರೀತಿ ಬಹಳ ಎಚ್ಚರಿಕೆಯಿಂದ ಗೌರವದಲ್ಲಿ ಮಾತಾಡಿದ್ದಾರೆ. ಥ್ಯಾಂಕ್ ಯು. ಥಿಂಗ್ ಈಸ್ ಅನ್ಯಾಯ ಆಗಿರೋದಲ್ವಾ? ಹೌದು. ಆದರೆ ಈ 15ನೇ ಫೈನಾನ್ಸ್ ಕಮಿಷನ್ನು ಬೆಂಗಳೂರಿಗೆ ಬಂದು 2 ದಿನ ಇದ್ದರು. ವಿನ್ಸರ್ ಮ್ಯಾನರಲ್ಲಿ 2 ದಿವಸ ಬೆಂಗಳೂರಿನಲ್ಲಿದ್ದರು. ಐ ವಾಸ್ ಅ ಪಾರ್ಟಿಸಿಪೆಂಟ್. ನಾನು ಹೋಗಿದ್ದೆ. ತುಂಬ ಜನ ಎಕಾನಮಿಸ್ಟ್ಮೆಂಟ್ ಕಳೆದಿದ್ದರು. ದೇವರೆಲ್ಲ ಈ ಥರದ್ದೆಲ್ಲ ಚರ್ಚೆಗಳಲ್ಲಿ ಮುಂದಿಟ್ಟಿದ್ದಾರೆ. ಆವಾಗ ಯಾಕೆ ಪ್ರತಿಪಾದನೆ ಮಾಡಲಿಲ್ಲ? ಅಧಿಕಾರದಲ್ಲಿದ್ದರು. ಇದು ಫಸ್ಟ್ ಪ್ರಶ್ನೆ ಬರುತ್ತೆ. ನಾನು ಯಾವುದು ತಪ್ಪು ಸರಿ ಮಾತಾಡ್ತಿಲ್ಲ. ಈಗ ಈ ಸಮಸ್ಯೆ ಎದ್ದಿರೋದು ಯಾಕೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತೀನಿ. ಇದು 14ನೇ ಬಂದಾಗಲೂ ರೆಡ್ಡಿಯವರು ಬಂದಿದ್ದರು. ಆವಾಗ ಸೇಮ್ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಈ ಸಂದರ್ಭದಲ್ಲಿ ಒನ್ಸ್ ಅಗೇನ್ ಅವರೇ ಇದ್ದರು. ನಾನಿದು ಯಾಕೆ ಹೇಳ್ತಿದ್ದೀನಿ ಅಂದರೆ ಆವಾಗೆಲ್ಲ ಇದರ ಚರ್ಚೆ ಮಾಡಬೇಕಾಗಿತ್ತು. ಈ ಆಯೋಗ ಬೆಂಗಳೂರಿಗೆ ಬಂದಿರೋದು ಈ ನಿಮ್ಮ ಪಕ್ಷದ ಇವರು ಆ ಸಂದರ್ಭದಲ್ಲ. ಅವರು 1.5 ವರ್ಷದ ಮೊದಲೇ ಬಂದು ಡಿಸ್ಕಷನ್ ಆಗಿದೆ. ಅವಾಗ ಅದನ್ನು ಅಪೋಸ್ ಮಾಡಬೇಕಾಗಿತ್ತು. ಹೌದು, ಇಟ್ ಈಸ್ ವೆರಿ ಕ್ಲಿಯರ್ ಆನ್ ದಟ್. ಐ ಆಮ್ ವೆರಿ ಕ್ಲಿಯರ್ ಆನ್ ದಟ್. ಯಾಕಂದರೆ ಐ ವಾಸ್ ಆಲ್ಸೋ ಎನ್ ಇನ್ವೈಟಿ ಫಾರ್ ದಟ್. ಇದು ಐ ಹ್ಯಾವ್ ಅಟೆಂಡೆಡ್ ದಟ್. ಅದರಿಂದ ಅಲ್ಲಿ ಯಾರೂ ಇದ್ರ ಬಗ್ಗೆ ಮಾತಾಡಿಲ್ಲ. ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ. ನೀವು ಸ್ವಾತಂತ್ರ್ಯ ನಂತರದ ಮೊದಲ ಒಂದು 20 ವರ್ಷ ಯೋಚನೆ ಮಾಡಿ. ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಸು ಸ್ಟ್ರಾಟಜಿಕ್ ಕಾರಣಗಳಿಗೋಸ್ಕರ HAL ಇರ್ಬೋದು, HMT, BEL, BEML ನೀವು ತಗೊಳ್ಳಿ. ಪಬ್ಲಿಕ್ ಸೆಕ್ಟಾರ್ಸ್ ಹೈಯೆಸ್ಟ್ ಬಂದಿದ್ದೇ ನಮ್ಮ ಬೆಂಗಳೂರಿಗೆ. ಅದು ಸ್ಟ್ರಾಟಜಿಕ್ ಕಾರಣಗಳಿಗೋಸ್ಕರ. ಇಲ್ಲಿ ನಾವು ಅದನ್ನು ರಾಜಕೀಯವಾಗಿ ಹೇಳೋದಾದರೆ ನಾನು ಹೇಳ್ಬಾರ್ದು. ಎಟ್ ದ ಕಾಸ್ಟ್ ಆಫ್ ನಾರ್ತ್ ಇಂಡಿಯಾ, ಎಟ್ ದ ಕಾಸ್ಟ್. ಬೆಂಗಳೂರು ಆ ಲೆಕ್ಕದಲ್ಲಿ ಈ ಡೆವಲಪ್ ಆಯಿತು. ಅಫ್ಕೋರ್ಸ್ ಇನ್ನು ಈ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಹೇಳೋದಾದರೆ ಕೇಂದ್ರ ಸರ್ಕಾರ ಮ್ಯಾಸಿವ್ ಡೆವಲಪ್ಮೆಂಟ್ ಕೊಡ್ತು, ಏನೋ ಬೆನಿಫಿಟ್ಸ್ ಕೊಡ್ತು. ನಂಬರ್ 1 ಬೆನಿಫಿಷರಿ ಎಟ್ ದ ಟೈಮ್ ವಾಸ್ ಕರ್ನಾಟಕ. ಯಾರೂ ಆವಾಗ ಸ್ವರ ಎತ್ತಿಲ್ಲ. ಈಗ ಮೇಲೆ ಬಂದಿದೆ. ನಾನಿಲ್ಲಿ ಒಂದು ಪ್ರಶ್ನೆ ಹೇಳ್ತೀನಿ ಕೇಳಿ. ಒಂದು ಕಂಪನೀಸ್ ಇದರಲ್ಲಿ ಒಂದು ಕಾನೂನಿದೆ. ಒಂದು ಸಂಸ್ಥೆ ಯಾವುದೇ ಒಂದು ರಾಜ್ಯದಲ್ಲಿ ರಿಜಿಸ್ಟ್ರ್ ಆಗಿದ್ದರೆ, ಒಂದು ಸಂಸ್ಥೆ ಯಾವುದೇ ಒಂದು ರಾಜ್ಯದಲ್ಲಿ ರಿಜಿಸ್ಟ್ರ್ ಆಗಿದ್ದರೆ ಅದು ಬೇರೆ ಯಾವುದೇ ಒಂದು ಪ್ರದೇಶಗಳಲ್ಲಿ, ಅದು ರಾಜ್ಯ ಇರ್ಬೋದು, ಬೇರೆ ಇದರಲ್ಲಿರ್ಬೋದು, ಅದು ವ್ಯವಹಾರ ಇದ್ದರೆ ಅಲ್ಲಿಂದ ಬರುವ ಲಾಭವನ್ನು ಯಾವ ರಾಜ್ಯದಲ್ಲಿ ರಿಜಿಸ್ಟ್ರ್ ಆಗಿದೆಯೋ ಅಲ್ಲಿಗೆ ಮಾತ್ರ ಲೆಕ್ಕಕ್ಕೆ ತಗೊಳ್ಬೇಕಾಗತ್ತೆ. ನಾನು ಇದನ್ನು ಹೇಳ್ತೀನಿ. ಇನ್ಫೋಸಿಸ್ ಬೆಂಗಳೂರು ಹೆಡ್ ಆಫೀಸು, ರಿಜಿಸ್ಟರ್ಡ್ ಆಫೀಸ್, ಕಾರ್ಪೊರೇಟ್ ಆಫೀಸು, ರಿಜಿಸ್ಟರ್ಡ್ ಆಫೀಸ್ ಬೆಂಗಳೂರು. ಅವರು ದೇಶದಾದ್ಯಂತ ಕರ್ನಾಟಕವನ್ನು ಬಿಟ್ಟು ಸುಮಾರು 18 ಪ್ರದೇಶದಲ್ಲಿ, ಚೆನ್ನೈನಲ್ಲಿ 2 ಕಡೆ ಇದೆ, ಆಂಧ್ರ ಪ್ರದೇಶದಲ್ಲಿ 2 ಕಡೆ ಇದೆ, ಮಹಾರಾಷ್ಟ್ರದಲ್ಲಿ 2 ಕಡೆ ಇದೆ, ಭುವನೇಶ್ವರ್, ಯು ನೇಮ್ ದೆಮ್, ಎಲ್ಲ ಕಡೆಯಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲೆಲ್ಲ ಪ್ರಾಫಿಟ್ ಬರ್ತಾ ಇದೆ ಅಲ್ವಾ? ಬರುತ್ತೆ. ಹಾಗಾದ್ರೆ ಅದನ್ನು ಲೆಕ್ಕಕ್ಕೆ ತಗೊಳ್ಳೋದು ಎಲ್ಲಿ? ಕರ್ನಾಟಕದಲ್ಲಿ. ಪ್ರಾಫಿಟ್ ಶೇರಿಂಗ್ ಹೋಗೋದು ಎಲ್ಲಿಗೆ? ಕರ್ನಾಟಕಕ್ಕೆ ಮಾತ್ರ. ಈಗ TVS ಕಂಪನಿ ತಮಿಳುನಾಡಿನಲ್ಲಿದೆ, ಬೈಕ್ ಉತ್ಪಾದನೆ ಅಲ್ಲಿ ಮಾಡ್ತಾರೆ. ಉತ್ತರ ಪ್ರದೇಶದಲ್ಲಿ ಬೈಕ್ ಸೇಲ್ ಮಾಡಿದ್ರು ಟ್ಯಾಕ್ಸ್ ತಮಿಳುನಾಡಿಗೆ. ಇಟ್ ಈಸ್ ಸಮಥಿಂಗ್ ಲೈಕ್ ದಟ್. ಇದೇನಾಗುತ್ತೆ ಅಂದರೆ ಈ ವ್ಯವಸ್ಥೆ ಇಲ್ಲಿ ತನಕ ಹೀಗೆ ನಡ್ಕೊಂಡು ಬಂದಿದೆ. ಇದನ್ನು ಯಾರು ಈಗ ಕ್ವಶನ್ ಮಾಡಿಲ್ಲ. ಇದು ಏನಾಗುತ್ತೆ ಅಂದರೆ ಆರಂಭ ಆಗೋದು ಹೀಗೆ ಒಂದು ಚಿಕ್ಕ ಬಿರುಕು. ನಾಳೆ ಅದು ದೊಡ್ಡಕ್ಕಾಗ್ತಾ ಹೋದರೆ ಎಲ್ಲಿಗೆ ಹೋಗುತ್ತೆ ಅಂತಲೇ ಗೊತ್ತಿರೋದಿಲ್ಲ. ಇದನ್ನು ಅಲ್ಲೇ ಅದನ್ನು ಸಿಮೆಂಟ್ ಆಗಿ ರಿಪೇರಿ ಮಾಡಿಬಿಡ್ಬೇಕು ಅನ್ನೋಂಥದ್ದು ನನ್ನ ಚಿಂತನೆ. ಎರಡನೇದಾಗಿ ಬಟ್ ಅವ್ರ ಅಂಕಿ ಸಂಖ್ಯೆಗಳನ್ನು ಒಪ್ಕೊಳ್ತೀರಿ ನೀವು? 1.1% ನಮ್ಮ ಶೇರ್ ಕಡಿಮೆ ಆಗಿದೆ. ಆ ಕಾರಣ ಕಡಿಮೆ ಆಗಿರೋದು ಹೌದು. 30,000 ಕೋಟಿ ಪ್ರತಿ ವರ್ಷ. ಆ ಫಿಗರ್ ನಂಗೆ ಗೊತ್ತಿಲ್ಲ. ಐ ನೀಡ್ ಅ ಟೈಮ್. ನಾನು ಇದಕ್ಕೆ ಐ ವಾಸ್ ನಾಟ್ ರೆಡಿ ಫಾರ್ ದಿಸ್. ಅಲ್ಲ, 2004ರಿಂದ 2014 ತನಕ UPA ಸರ್ಕಾರ ಇದ್ದ ಅವಧಿಯಲ್ಲಿ ಕರ್ನಾಟಕಕ್ಕೆ ಎಷ್ಟು ಬಂತು? ರಾಯರೆಡ್ಡಿ ಅವರು, ಬಸವರಾಜ್, ನಂಗೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಬಟ್ ಅವ್ರು ಹೇಳಿರೋ ಫಿಗರ್ಸ್ನ ನಾನು ನಿಜ ಹೇಳೋದಾದ್ರೆ ಅಧ್ಯಯನ ಮಾಡಿಲ್ಲ. ಆದ್ರಿಂದ ನಾನು ಅದ್ರ ಬಗ್ಗೆ ಹೌದು ಅಲ್ಲ ಅಂತ ಹೇಳ್ಬೇಕಾದ್ರೆ ನನಗೆ ಶಕ್ತಿ ಇರಬೇಕು. ಐ ನೀಡ್. ಅಲ್ಲ, ಈಗ ದೇಶ ಆಸ್ ಅನ್ ಎಕಾನಮಿ ಬೆಳೆದಿದೆ. ನಾನು ಅಬ್ಸಲ್ಯೂಟ್ ನಂಬರ್ಗಳಲ್ಲಿ ಮಾತಾಡ್ತಾ ಇಲ್ಲ, ಪರ್ಸೆಂಟೇಜ್ನಲ್ಲೇ ಮಾತಾಡ್ತೀನಿ. 2004ರಿಂದ 2014 ತನಕ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಾಗಿದ್ರು. ಆ ಸಮಯದಲ್ಲಿ ಕರ್ನಾಟಕಕ್ಕೆ ಎಷ್ಟು ಬಂತು? 2014ರಿಂದ 2000 ಈಗಿನ 24 ತನಕ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ಆ ಸಮಯದಲ್ಲಿ ಒಂದು ಸ್ವಲ್ಪ ವಿಚಾರ ಹೇಳ್ತೀನಿ ಸರ್. ನಾನೊಂದು ಸ್ವಲ್ಪ ಹೇಳ್ತೀನಿ ಸರ್. ಆ್ಯಂಡ್ ದೀಸ್ ಆರ್ ಡಿರೈವ್ಡ್ ಫ್ರಮ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಅಥೆಂಟಿಕ್ ಆಗಿರುವಂಥದ್ದು. ಮೋರ್ ದ್ಯಾನ್ ಸರ್ ಕೇಶವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ಸರ್, ತಮ್ಮ ಹಣಕಾಸು ತಜ್ಞರು. ಎಸ್ ಸರ್, ನಿಮಗೆ
14ನೇ ಆಯೋಗದ ತನಕ ಈ ದೇಶದಲ್ಲಿ 2% ಸಹ ಟ್ಯಾಕ್ಸ್ ಡೆವಲ್ಯೂಷನ್ ಒಂದೇ ಬಾರಿಗೆ ಇನ್ಕ್ರೀಸ್ ಆಗಿದ್ದಿಲ್ಲ, ಉದಾಹರಣೆಯೇ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ 1.5%. ಅವ್ರು 5 ಕೇಳಿ 10 ಕೇಳಿ ಇನ್ಕ್ರೀಸ್ ಮಾಡ್ತಿದ್ದಿದ್ದು 0.5, ಒಂದು ಹೆಚ್ಚು ಅಂದ್ರೆ 1.5%. ಈ ದೇಶದ ಇತಿಹಾಸದಲ್ಲಿ ನಿಮ್ಗೆ ಫೈನಾನ್ಸ್ ಕಮಿಷನ್ ಇದರಲ್ಲಿ 10% ಮಾಡಿರೋದು ಮೊದಲನೇ ಬಾರಿ. ಟ್ಯಾಕ್ಸ್ ಡೆವಲ್ಯೂಷನ್ 32% ಇಂದ 42% ಬಂತು. ಅವಾಗ ನಮಗೆಲ್ಲ ಒಂದು ಅನುಮಾನ ಇತ್ತು, ಏನು ಅಂದರೆ ಗ್ರ್ಯಾಂಟ್ ಇನ್ ಏಡ್ ಇದೆಯಲ್ಲ ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ತಾರೆ ಏನೋ ಅಂತ ಅನುಮಾನ ಇತ್ತು. ಗ್ರಾಂಟ್ ಇನ್ ಏಡ್ ಅಂದ್ರೆ ಅಭಿವೃದ್ಧಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಸೆಂಟರ್ ರಾಜ್ಯದ ಸ್ಕೀಮ್ಗಳಿಗೆ ಫಂಡ್ ಮಾಡ್ತಾರಲ್ಲ, ಅದೊಂದು ಅನುಮಾನ ಇರುತ್ತೆ. ತಪ್ಪೇನಲ್ಲ, ಆದ್ರೆ 1 ವರ್ಷ ಕಳೆದ್ರ ಮೇಲೆ ನನಗೆ ಹಾಗೆ ಮಾಡಿಲ್ಲ. ದುಡ್ಡು ಕೇಳಿದಿರಿ, ದುಡ್ಡು ಕೊಟ್ಟಿದ್ದೀವಿ, ನಿಮ್ಮ ಯೋಜನೆಗಳಿಗೆ ಹಣ ಕೊಡೋದಿಲ್ಲ ಅಂದ್ರೆ ಏನು ಮಾಡೋದು? ಅಲ್ಲೆಲ್ಲ ಹಿಡಿದು ಬಿಡ್ತಾರೆ ಅಂತ. ಈ ಸರ್ ಯು ಕ್ಯಾನ್ ಚೆಕ್ ಇಟ್, ದೀಸ್ ಆರ್ ಆಲ್ ದ ಡೇಟಾ ಫ್ರಮ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಡೈರೆಕ್ಟ್ಲಿ ತಗೊಂಡಿರೋದು. ಗ್ರಾಂಟ್ಸ್ ಇನ್ ಏಡ್ 2004ರಿಂದ 2014 ತನಕ 10 ವರ್ಷದಲ್ಲಿ, ಆ್ಯಂಡ್ ಐ ಸ್ವೇರ್ ಆನ್ ದೀಸ್ ಥಿಂಗ್ಸ್, 10 ವರ್ಷದಲ್ಲಿ ರಾಜ್ಯಕ್ಕೆ ಬಂದಿರುವಂತಹ ಕೇಂದ್ರ ಸರ್ಕಾರದ ಅನುದಾನ 60,000 ಕೋಟಿ. ನಾ ರೌಂಡ್ ಫಿಗರಲ್ಲಿ ಹೇಳ್ತಿದ್ದೀನಿ. 2014ರಿಂದ 2024 ತನಕ ಬಂದಿರೋದು 2,36,000 ಕೋಟಿ. ಐ ರಿಪೀಟ್, 60,000. ಆವಾಗ 10 ವರ್ಷದಲ್ಲಿ ಮೋದಿ ಸರ್ಕಾರದ ಅವಧಿಯಲ್ಲಿ 2.36 ಲಕ್ಷ ಕೋಟಿ ಕೇಂದ್ರ ಅನುದಾನ. ನಾನು ಹೇಳ್ತಿರೋದು ಇನ್ಕ್ರೀಸ್ ಎಷ್ಟಾಗಿದೆ ಅಂದರೆ 243%. ಐ ವಿಲ್ ಸ್ಟ್ರೈಟ್ ಅವೇ ಕಮ್ ಟು ಟ್ಯಾಕ್ಸ್ ಡೆವಲ್ಯೂಷನ್. ಕೇಂದ್ರದ ಆವಾಗ 2004ರಿಂದ 2014 ತನಕ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರದ ಅವಧಿಯಲ್ಲಿ ಕರ್ನಾಟಕಕ್ಕಾದಂತಹ ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ಅಂತ ಕೇಳಿದ್ರೆ 81,000 ಕೋಟಿ ಸರ್. ಕೇಶವ್ ಸರ್, ಪ್ರೊಫೆಸರ್, 81,000 ಕೋಟಿ. ಈಗ ಕಳೆದ 10 ವರ್ಷದಲ್ಲಾಗಿರೋದು 2,82,000 ಕೋಟಿ, ಅಂದರೆ 246% ಇನ್ಕ್ರೀಸ್. ನಾನು ಇವೆರಡು ಫಿಗರ್ಗಳನ್ನು ಮಾತ್ರ ಕೊಡ್ತೀನಿ. ಇನ್ನು ಕೆಲವೊಂದು ಫಿಗರ್ಸನ್ನ ನೀವು ಲೈಕ್ ಮಾಡ್ಬೋದು, ಅದಕ್ಕೆ ಹೇಳ್ತೀನಿ. ಯಾಕಂದರೆ ಆವಾಗ 2014 ಸಂದರ್ಭದಲ್ಲಿ ಕರ್ನಾಟಕದ ಒಬ್ಬರು ಗೌರವಾನ್ವಿತ ರಾಜಕಾರಣಿಗಳು ರೈಲ್ವೆ ಮಿನಿಸ್ಟರ್ ಆಗಿದ್ದರು. ಆವಾಗ 2000 ಆವಾಗ ಎಷ್ಟು ಅಂತ ಹೇಳಿದ್ರೆ 835 ಕೋಟಿ ರೂಪಾಯಿಯನ್ನು 2014ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ರೈಲ್ವೆ ಕ್ಷೇತ್ರದಲ್ಲಿ ಹೂಡಿಕೆ ಕೊಟ್ಟರು. ಎಷ್ಟು ಹೇಳಿದೆ ಸರ್? 835 ಕೋಟಿ. 2023 ಸಾಲಿನಲ್ಲಿ 27,561 ಕೋಟಿ ಕೊಟ್ಟಿದ್ದಾರೆ. ಎಷ್ಟಾಯಿತು ಸರ್? ಇದು 9 ಪಟ್ಟಾಯಿತು. ಹಾಂ, ಇನ್ನು ಟ್ಯಾಕ್ಸ್ ಇದ್ರ ಬಗ್ಗೆ ಹೇಳೋದಾದರೆ ಇನ್ನು ದೇಶದಾಗಬೇಡ, ಅದೆಲ್ಲ ಬೇಡ. ಹೊಸ ರೈಲು ಮಾರ್ಗ 2010ರಿಂದ 2014 ತನಕ 1,121 ಕಿಲೋಮೀಟರ್, ಇವಾಗ ಆಗಿರೋದು 2,575 ಕಿಲೋಮೀಟರ್. ನಾನು 10 ವರ್ಷ ಕರ್ನಾಟಕದಲ್ಲಿ ಮಾತ್ರ ಹೇಳ್ತಾರೆ. ಹೌದು ಸರ್, ಕರ್ನಾಟಕದಲ್ಲಿ ದೀಸ್ ಆರ್ ಎಕ್ಸ್ಕ್ಲೂಸಿವ್ಲಿ. 2000 ನಿಮಗೆ ದೇಶ ಅಂತ ಬಂದರೆ ಇದರಲ್ಲಿ ಬರೋದಿಲ್ಲ. ಲಾಸ್ಟ್ ಟೈಮ್ ನಾನು ತಪ್ಪು ಹೇಳಿದ್ದೆ ನಿಮಗೆ. ಜೋಡಿ ಮಾರ್ಗ ಈ ಸಲ 1,881 ಕಿಲೋಮೀಟರು, 2014ರಲ್ಲಿ 1,657 ಕಿಲೋಮೀಟರ್. ವಿದ್ಯುದೀಕರಣ ನೋಡಿ ಸರ್, 2014 ತನಕ 208 ಕಿಲೋಮೀಟರ್. ಈಗ ರೈಲು ಮಾರ್ಗಗಳ ವಿದ್ಯುದೀಕರಣ ಆಗಿರೋದು 1,245 ಕಿಲೋಮೀಟರ್. ರೈಲ್ವೆ ಮಾರ್ಗ ಮೇಲ್ಸೇತುವೆ 1,612 ಆವಾಗ ನಿಮ್ಮ ಫೈನಾನ್ಸ್ ಅನ್ನು ಸರಿಯಾಗಿ ಪ್ರಗತಿಯ ರೈಲ್ವೆ ನಿಮ್ಮ ಅಂಕಿ ಸಂಖ್ಯೆಗಳನ್ನು ಬಸವರಾಜ ರಾಯರು ಒಪ್ಕೊಳ್ತಾ ಇಲ್ಲ. ಅಂಕಿ ಸಂಖ್ಯೆಗಳನ್ನು ಒಪ್ಕೊಳ್ತಾ ಇಲ್ಲ, ಮತ್ತು ಅವ್ರು ಒಪ್ಕೊಳ್ಳಿ ಅನ್ನೋ ನಿರೀಕ್ಷೆ ತಪ್ಪಿಲ್ಲ. ನಾನು ಬೇಕಾದ್ರೆ ಒಪ್ಕೊಳ್ಳಿ ಅನ್ನೋ ನಿರೀಕ್ಷೆ ಕೂಡ ನಮಗಿಲ್ಲ. ತಮಗೆ ಕಳಿಸ್ತೀನಿ. ನನ್ನ ಹತ್ರ ಎಲ್ಲ ಇದೆ, ನಿಮಗೆ ನೋಡಿ. ಅಲ್ಲ, ಅವ್ರು ಒಪ್ಕೊಳ್ತಾ ಇಲ್ಲ, ಒಪ್ಕೊಳ್ತಾರೆ ಅನ್ನೋ ನಿರೀಕ್ಷೆ ಕೂಡ ನಮಗಿಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ ಯಾವುದೇ ಆಯಿತು. ಇನ್ನು ಹೇಳೋದಾದ್ರೆ 24.51 ಲಕ್ಷ ಗ್ರಾಮೀಣ ಭಾರತದ ಮನೆಗಳಿಗೆ ನಿಮಗೆ ನಲ್ಲಿ ನೀರಿನ ಸಂಪರ್ಕ ಇತ್ತು 2019 ತನಕ. ಕಳೆದ 5 ವರ್ಷಗಳಲ್ಲಿ ಅದು 74 ಲಕ್ಷಕ್ಕೇರಿದೆ. ಅಂದರೆ 24%ಇಂದ 74%. ಇನ್ನು ಹೇಳ್ತಾ ಹೋದರೆ ಶೌಚಾಲಯಗಳಿಂದ ಅದು ರಾಜಕೀಯಕ್ಕಾಗತ್ತೆ. ನಾನು ಆ ವಿಚಾರಗಳಿಗೆ ಹೋಗೋದಿಲ್ಲ. ಫಸ್ಟ್ ಇವಾಗ ಬರ್ತಾ ಇರುವಂತಹದ್ದು ಟ್ಯಾಕ್ಸ್ ಡೆವಲ್ಯೂಷನ್ಸ್ ಬಗ್ಗೆ. ಅದಕ್ಕೆ ಹೇಳಿದ್ದೀನಿ, 81,000 ಕೋಟಿ ರೂಪಾಯಿಯಿಂದ 2,82,000 ಸರ್, ಡಬಲ್ ಅಲ್ಲ ಸರ್. 8 3s are 24, 3.5 ಅಂದರೆ ಬರೀ ಇನ್ಕ್ರೀಸ್ ತಗೊಳ್ಳೋದಾರೆ, ಬರೀ ಏರಿಕೆನೆ 246% ಆಗಿದೆ. ನಾನು ಬಂದೆ ಬರಾಯರೆಡ್ಡಿ ಅವರಿಂದ ಒಂದೇ ನಿಮಿಷ ಕರೆಕ್ಟ್ ಮಾಡಿಬಿಡ್ತೇನೆ. ನಾನು ಐ ವಿಲ್ ನಾಟ್ ಟೇಕ್ 2 minutes. ನೋಡಿ, ಅವ್ರೇನಾದ್ರು ಹೇಳ್ಕೊಳ್ಳೋದ್ರ ಬಗ್ಗೆ ನಂದೇನೆ. 2013-14 ಬಜೆಟ್ ಬುಕ್ ತರಿಸ್ಬಿಡೋಣ ಕರ್ನಾಟಕದ್ದು. ನೀವು ಒಪ್ಪೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. 2013-14 ನಮ್ದು ಕರ್ನಾಟಕ ಸ್ಟೇಟ್ ಒಂದು ಬಜೆಟ್ ಬುಕ್ ಕೊಡ್ತಾರಲ್ಲ, ತರಿಸ್ಬಿಡೋಣ. ಈ ವರ್ಷ 23-24 ಮನೆ ಬೊಮ್ಮಾಯಿ ಅವ್ರು ಮಂಡಿಸಿದ್ರಲ್ಲ, ಆ ಬುಕ್ಕು ತರಿಸ್ಬಿಡ್ತೇನೆ. ಅವಾಗ ಡೆವಲ್ಯೂಷನ್ ಆಫ್ ಫಂಡ್ಸು ಮತ್ತು
ಗ್ರ್ಯಾಂಟಿನ್ ಏರಿಯಸ್ ಬಂದಿದೆ, ಈಗ ಬಂತೆ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಭಾಳಷ್ಟು ಹೋಗೋದು ಬೇಡ. ನೋಡಿ 2013-14 ಕರ್ನಾಟಕಕ್ಕೆ 50,000 ಕೋಟಿ ಬಂತು, ಗ್ರ್ಯಾಂಟಿನ್ ಏಡ್ ಆ್ಯಂಡ್ ಡೆವಲ್ಯೂಷನ್ ಆಫ್ ಫಂಡ್ಸ್. ಒಟ್ಟಿಗೆ ಸೇರಿ ಈ ವರ್ಷ 52,000 ಕೋಟಿ ಬಂದಿದೆ. 13-14 ಎಷ್ಟು ಬಂದಿತ್ತು ಅಂದ್ರಿ? 50,000 ಕೋಟಿ. 50. ಓಕೆ. ಈಗ 52,000 ಕೋಟಿ. ಓಕೆ. ಅವತ್ತಿನ ಬಜೆಟು 14 ಲಕ್ಷ ಕೋಟಿ, ಇವತ್ತು 45 ಲಕ್ಷ ಕೋಟಿ. ಮೊನ್ನೆ ಎಷ್ಟು ಬರಬೇಕು 45 ಲಕ್ಷ ಕೋಟಿಗೆ? ನಿಯರ್ಲಿ 1,20,000 crores ಬರಬೇಕು. ಅದಕ್ಕೆ ನಾನು ಹೇಳಿದ್ದು 15 ಫೈನಾನ್ಸ್ ಕಮಿಷನ್ನಲ್ಲಿ ನೀವು ಮೋದಿಯವರು ಮೊದಲ 2 ವರ್ಷ ನೋಡಿ ಜಾಸ್ತಿನೇ ಬಂದಿದೆ, 17-18 ಇದ್ದಾಗ. ಬೇಕಾಗ್ತಾ ನಾನು ಬುಕ್ ತರಿಸು ಅಂದರೆ ತರಿಸಿನೂ ಕೊಡ್ತೇನೆ ಇಲ್ಲೇ. ಯಾವಾಗ 15 ಫೈನಾನ್ಸ್ ಕಮಿಷನ್ನು 2020 ಜಾರಿ ಕೊಟ್ಟರು, ಅವತ್ತೇ ಕಟ್ ಮಾಡಿದರು. ನಾನು ಅದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದೆ ಯಡಿಯೂರಪ್ಪನವ್ರಿಗೆ ಹೋಗಿ ಬನ್ನಿ ಅಂತ ಹೇಳಿ. ಬೊಮ್ಮಾಯಿ ವಾಸ್ ಅಟೆಂಡಿಂಗ್ GST ಕೌನ್ಸಿಲ್, ಹೋಗ್ರಿಯಪ್ಪ ಅಂತ ಹೇಳಿದ್ರು, ಹೋಗಲಿಲ್ಲ. ಅದು ದಟ್ ವಾಸ್ ಎ ಬೂನ್ ಫಾರ್ ಅಸ್. 1 year ನಮ್ಗೆ ಇಂಟೀರಿಯಮ್ ಕೊಟ್ಟಿದ್ದರು ಏನು ಮಾಡ್ತೀವಿ ಅಂತೇಳಿ, ಅಟೆಂಡ್ ಮಾಡಲಿಲ್ಲ ಇವರು. ಹೀಗಾಗಿ ಇವತ್ತು ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ನಾನು ಹೇಳಿದೆ. ಇವತ್ತು ಅವರೊಂದು ಫಿಗರ್ ತಂದಿರ್ತಾರೆ, ನಾನು ಏನು ಅದಕ್ಕೆ ವಾದ ವಿವಾದ ಮಾಡಲಿಕ್ಕಾಗಲ್ಲ. ನಾನು ಏನು ಬೇಕಾದ್ರೂ ಹೇಳ್ಬೋದು, ಬೇಕಾದ್ರೆ ನಿಮ್ಮ ಬುಕ್ಕೆ ಅಲ್ಲ. ನಾನು ಹೇಳಿದೆ, ನಾನು ಹೇಳಿ ಅವ್ರು ನಾ ಹೇಳಿದ ಬಗ್ಗೆ ನನ್ನ ವಿವಾದ ಇಲ್ಲ ಅಂತ ಹೇಳ್ತೀನಲ್ಲ. ಅವ್ರು ಬುಕ್ ನಾನು ಐ ವಿಲ್ ಗಿವ್ ಎ ಬಜೆಟ್ ಬುಕ್, ಯಾವುದೋ ಕರ್ನಾಟಕದ ಬಜೆಟ್ ಬುಕ್ ಅನ್ನು ಬೇಕಾದ್ರೆ ತರಿಸೇ ಬಿಡೋಣ, ಬೇಕಾದ್ರೆ ಐ ಕ್ಯಾನ್ ಟೇಕ್ ಚಾಲೆಂಜ್. ಓಕೆ, ಅವ್ರ ಅರ್ಥವಾಯ್ತಾ? ನಾನು ಇಲ್ದ್ರೆ ಮಾತಾಡಲ್ಲ. ಆದ್ರೆ ಏನಾಗಿದೆ, 1,20,000 crores ಬರಬೇಕಾಗಿತ್ತು ನಮ್ಗೆ ಈ ವರ್ಷ. ನಾನು ಮೊನ್ನೆ ಅಸೆಂಬ್ಲಿಲೂ ಅದನ್ನೇ ಮಾತಾಡಿದೆ. ಬಂದಿರೋದು 52,000 ಕೋಟಿ ನೀವು ಹೇಳೋದು. 52,000. ಅದಕ್ಕೆ ನಿಮ್ಗೆ ಏನಾಗಿದೆ ನೋಡಿ, ಬರ್ತಾ ಬಿಕಾಸ್ ಆಫ್ ದಿಸ್ ರೆಕಮೆಂಡೇಶನ್ಸ್ ವಿ ಆರ್ ಲೂಸಿಂಗ್ ಬಿಗ್ ಮನಿ. ಆಮೇಲೆ ರೈಲ್ವೇದು ಹೇಳ್ತಾರೆ ನೋಡಿ, ರೈಲ್ವೆ ಕರ್ನಾಟಕಕ್ಕೆ ರೈಲ್ವೆ ಆಗಿದ್ದು ಫಸ್ಟ್ ಬ್ರಿಟಿಷ್ ಬಿಟ್ಟಿದ್ದು ದೇವೇಗೌಡ. ಅಂದರೆ ಅತಿ ಹೆಚ್ಚು ಬಂದಿದ್ದು. ನಾನು MP ಇದ್ದೆ ಅವಾಗ, ಐ ವಾಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಲ್ಸೋ. ಸ್ವಲ್ಪ 1-2 ರೈಲ್ವೆ ಲೈನು ವಾಜಪೇಯಿ ಅವ್ರ ಕಾಲದಲ್ಲಿ ಆಯಿತು ಕರ್ನಾಟಕಕ್ಕೆ. ಮೋದಿಯವ್ರು ಬಂದಮೇಲೆ ನಾಟ್ ಇವನ್ ನಮ್ಮ ಗದಗವಾಡಿ ರೈಲ್ವೆ ಮಾಡಿದ್ದು ಕೂಡ ಹೊಸ ಅಲ್ಲ. ಕೇಳಿ ಅಂತ ಹೇಳ್ತೇನೆ, ರೈಲ್ವೆ ಹೊಸದು ಮಾಡಲೇ ಇಲ್ಲ, ಮಾಡಿದ್ದೆಲ್ಲ ಹಿಂದಿನ ಸರ್ಕಾರಗಳೇ. ಏನು ಲಾಲು ಪ್ರಸಾದ್ ಯಾದವ್ ಇದ್ದಾಗ ಆಯಿತು, ಲಾಸ್ಟ್ ಮನಮೋಹನ್ ಸಿಂಗ್ ಅವರಿದ್ದಾಗ 2 ರೈಲ್ವೆ ಲೈನ್ ಕೊಟ್ಟರು, ಒಂದು ಕರ್ನಾಟಕ ಕೊಟ್ಟರು, ಇನ್ನೊಂದು ಎಲ್ಲೇ ಕೊಟ್ಟರು. ಯಾಕಂದ್ರೆ ನಾನು ಆ ಒಂದು ರೈಲ್ವೆ ಲೈನ್ ತಂದಂಥವನು ನಾನು, ಯಾವುದು ಗದಗವಾಡಿ. ಹೀಗಾಗಿ ನಾವು ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ಯಾವಾಗ ಅಷ್ಟಾಯಿತು ಈಗಿಷ್ಟ. ಈಗ ಇವತ್ತು ಟುಡೇ ದ ಬಜೆಟ್ ಈಸ್ ಗೋಯಿಂಗ್ ಟು ಬಿ ಆಲ್ಮೋಸ್ಟ್ 47,000 crores. ಅದೇ 47 lakh crores ಹೆಚ್ಚಾಗ್ತಾನೆ ಹೋಗುತ್ತೆ ನಮ್ಮ ಕರ್ನಾಟಕದ ಬಜೆಟು. ನಾವು ಈಗ ಆಲ್ಮೋಸ್ಟ್ 375 to 380 ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಇಯರ್ 4 lakh ಮೇಲೆ ಹೋಗ್ತದೆ. ಅವಾಗ ಅವತ್ತಿನ ರೇಟ್ ಏನಿತ್ತು, ಇವತ್ತಿನ ರೇಟ್ ಏನಿದೆ. ಆದರೆ ಅವತ್ತು ಎಷ್ಟು ಹಣ ಸಿಕ್ಕಿದೆ, ಇವತ್ತು ಎಷ್ಟು ಹಣ ಸಿಕ್ಕಿದೆ, ಅದನ್ನು ಪರ್ಸೆಂಟೇಜ್ ನೋಡಬೇಕೆ ಹೊರತು ಪರ್ಸೆಂಟೇಜ್ ನೋಡ್ಬೇಕು ನಾವು. ಅಪೊಲಿಟಿಕಲ್ ಒಂದೇ ನಿಮಿಷ. ಏನು ಅಂದರೆ ಘೋಷಣೆ ಎಲ್ಲ ಮಾಡಿದ್ದವರು ದೇವೇಗೌಡರು ಎಲ್ಲರೂ ಮಾಡಿದ್ದವರು. ಅನುಷ್ಠಾನ ದಶಕಗಳ ಕಾಲ ಆಗಲಿಲ್ಲ. ಆ ಎಲ್ಲ ಯೋಜನೆಗಳ ಅನುಷ್ಠಾನ ಮಾಡಿರೋದು ಈ ಸಂದರ್ಭದಲ್ಲಿ. ಅಲ್ಲ, ಒಂದು ರೈಲ್ವೆ ವಿಷಯದಲ್ಲಿ ನಾನು ಈ ಸರ್ಕಾರದ ಪಾಲಿಸಿ ಒಂದು ಅರ್ಥ ಮಾಡ್ಕೊಂಡಿರೋದು, ಹೊಸದೇನೂ ಘೋಷಣೆ ಮಾಡೋದಿಲ್ಲ ಅವರು. ಹೊಸ ರೂಟ್ಗಳನ್ನು ಘೋಷಣೆ ಮಾಡ್ತಿಲ್ಲ. ಇರುವ ರೂಟ್ಗಳಲ್ಲಿ ಹೊಸ ಟ್ರೈನ್ಗಳನ್ನು ಹೆಂಗೆ ಓಡಿಸ್ಬೇಕು, ಡಬಲ್ ಹೆಂಗೆ ಮಾಡಬೇಕು, ವಿದ್ಯುದೀಕರಣ ಏನು ಮಾಡಬೇಕು, ಇದನ್ನ ಮಾಡ್ತಾ ಇದ್ದಾರೆ. ಹೊಸ ರೀತಿಯ ರೈಲುಗಳು ಹೆಂಗೆ ಬರಬೇಕು ಅಂತ. ಕೇಶವ್ ಸರ್, ಒಂದು ಅಪೊಲಿಟಿಕಲ್ ಒಪಿನಿಯನ್. ಇಬ್ರು ಮಾತಾಡಿದ್ರಲ್ಲಿ ಯಾರು ಸತ್ಯಕ್ಕೆ ಹೆಚ್ಚು ಹತ್ತಿರವಾಗಿದ್ರು? ಅಲ್ಲ, ಈಗ ಲೆಟ್ ಮಿ ಜಸ್ಟ್ ಗಿವ್ ಮೈ ಒಪಿನಿಯನ್. ಅವರನ್ನು ಜಡ್ಜ್ ಮಾಡೋಷ್ಟು ದೊಡ್ಡನಲ್ಲ. ಈಗ 2011 ಸೆನ್ಸಸ್ಸನ್ನು ಕನ್ಸಿಡರ್ ಮಾಡಿದರು, ಯಾವುದು 15th ಫೈನಾನ್ಸ್ ಕಮಿಷನ್. ನಮ್ಮನ್ನು ವಿ ವೇರ್ ಆಲ್ಸೋ ದಿ ಇನ್ವೈಟೀಸ್. ನಾವು ಅದನ್ನು ಪ್ರೊಟೆಸ್ಟ್ ಕೂಡ ಮಾಡಿದ್ವಿ. ಫ್ರಮ್ ದಿ ಎಕನಾಮಿಸ್ಟ್ ಆ್ಯಂಗಲ್ ನಮ್ಮನ್ನು ಕರೆದಿದ್ರು. ಬಟ್ ಏನಾಗುತ್ತೆ, ಕಾಲಘಟ್ಟ ಬದಲಾಗ್ತಿದ್ದಂಗೆ 1971 ಪಾಪ್ಯುಲೇಷನ್ನೇ ತೊಗೊಳಕ್ಕಾಗಲ್ಲ. ಈಗ 14 ಫೈನಾನ್ಸ್ ಕಮಿಷನ್ ಏನಾಯಿತು, 1971 ಪಾಪ್ಯುಲೇಷನ್ಗೂ ವೇಟೇಜ್ ಕೊಟ್ಟರು. ಹಾಗೆಯೇ 2011 ಪಾಪ್ಯುಲೇಷನ್ಗೂ ವೇಟೇಜ್ ಕೊಟ್ಟರು. ಸದರ್ನ್ ಸ್ಟೇಟ್ಸಲ್ಲೆಲ್ಲ ನಾವು ಪಾಪ್ಯುಲೇಷನ್ನ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ವಿ. ಹಾಗಾಗಿ ಯಾವಾಗ 2011 ಸೆನ್ಸಸ್ನ ಪರಿಗಣಿಸೋದು 15th ಫೈನಾನ್ಸ್ ಕಮಿಷನ್, ಅದಕ್ಕೆ ನಮಗೆ 1971 ಚೂರು ತೊಗೊಳ್ಳಲ್ಲ ಅಂತ ಹೇಳಿದ್ರು ಅವರು. ಸೊ ಹಂಗೆ ಆದಾಗ ಏನಾಯಿತು, ನಮಗೆ ಓವರಾಲ್ 5 ವರ್ಷಕ್ಕೆ 60,000 ಕೋಟಿ ನಮಗೆ ಲಾಸ್ ಆಗುತ್ತೆ. ಅದರಲ್ಲೇನು ಡೌಟ್ ಇಲ್ಲ. ಮೊದಲೆಲ್ಲ ನಾವು 14 ಫೈನಾನ್ಸ್ ಕಮಿಷನಲ್ಲಿ 100 ರೂಪಾಯಿ ಕೊಟ್ಟಾಗ ನಮ್ಮ 40 ರೂಪಾಯಿ ವಾಪಸ್ ಬರ್ತಾಯಿತ್ತು. ಈಗ ಆದರೆ 53 ಪೈಸಾ ಬರ್ತಾಯಿತ್ತು. ಈಗ 40 ಪೈಸೆಗೆ ಬಂದಿದೆ. 100 ರೂಪಾಯಿಗೆ 53 ಪೈಸೆ ಮೊದಲು ಬರ್ತಿತ್ತು. ಈಗ 40 ಪೈಸೆ ಬಂದಿದೆ.
ಅಂದರೆ ಇದು ಡೆವಲ್ಯೂಷನ್ ಮಾಡುವಾಗ 1% ಕಡಿಮೆ ಆಗಿದೆ. ಅಂದರೆ ಸೇ ಇಟ್ ವಾಸ್ 4.713% 14th ಫೈನಾನ್ಸ್ ಕಮಿಷನ್, ಅದನ್ನ ಹೇಳಿದ್ರೆ 15th ಅಲ್ಲಿ 3.647 ಬಂದಿದೆ. ಸೊ ಈ 1.06% ಏನು ಕಡಿಮೆ ಆಗುತ್ತೆ, ಇದರಿಂದ ನಮಗೆ ಅಪ್ರಾಕ್ಸಿಮೇಟ್ಲಿ 60,000 crores ಅಷ್ಟು ನಮಗೆ ಲಾಸ್ ಆಗುತ್ತೆ ಫಾರ್ 5 years. ಫಾರ್ 5 years. 5 years. ಫಾರ್ 5 years. 5 ವರ್ಷಕ್ಕೆ ಪ್ಲಸ್ ಟು ಮೈನಸ್ ಆಗ್ಬೋದು ಬರುತ್ತೆ. ಸರಿ, 1 lakh crore ಒಂದಿಷ್ಟು ಲಾಸ್ ಆಗುತ್ತೆ. ಓಕೆ. ಬಟ್ ಏನಂದರೆ ಇದು ಏನಂದರೆ ಇಂಡಿಯಾ ಒಂದು ಒಕ್ಕೂಟ, ಎಲ್ಲೋ ಒಂದು ಕಡೆ ಭಾರತದಲ್ಲಿ ಕೆಲವು ರಾಜ್ಯಗಳು ಡೆವಲಪ್ ಆಗಿರುತ್ತೆ, ಇನ್ನೊಂದು ಕೆಲವು ರಾಜ್ಯಗಳು ಡೆವಲಪ್ ಆಗಿರಲ್ಲ. ಯಾರು ಡೆವಲಪ್ ಆಗಿರಲ್ಲ ಆ ರಾಜ್ಯಕ್ಕೆ ಡೆವಲಪ್ ಮಾಡುವಂಥ ಉದ್ದೇಶ. ಈಗ ಒಂದು ಮನೆಯಲ್ಲಿ ಯಾರಾದರೂ ಚೆನ್ನಾಗಿ ಓದ್ತಿಲ್ಲ ಅಂದರೆ ಅವ್ನಿಗೆ ಟ್ಯೂಷನ್ಗೆಲ್ಲ ಹಾಕಿ ಅವನನ್ನು ಚೆನ್ನಾಗಿ ಓದಿಸೋ ಪ್ರಯತ್ನ. ನಾನು ಕರ್ನಾಟಕದ ಉದಾಹರಣೆಯನ್ನೇ ಕೊಟ್ಟೆ ಸರ್. ಐತಿಹಾಸಿಕ ಕಾರಣಗಳಿಗಾಗಿ ಬೆಂಗಳೂರು, ಮೈಸೂರು, ಮಂಡ್ಯಗಳ ಅಭಿವೃದ್ಧಿ ಜಾಸ್ತಿ ಆಗಿದ್ದಾವೆ. ಯಾದಗಿರಿ, ರಾಯಚೂರು, ಬೀದರು, ಕಲಬುರಗಿ ಐತಿಹಾಸಿಕ ಕಾರಣಗಳು, ಧಾರವಾಡ ಎಲ್ಲ ನಾರ್ತ್ ಕರ್ನಾಟಕ 12 ಜಿಲ್ಲೆಗಳ ಹಿಂದುಳಿದಿದ್ದಾವೆ. ಅದೇ ಕಾರಣ ಇಟ್ಕೊಂಡು ನಾವು ಅದನ್ನು ಬೇರೆ ಥರದಲ್ಲಿ ಮಾತಾಡುವಂಥದ್ದು ಬಹುಶಃ ಭಾರತದ ಯಾವುದೇ ಪ್ರಜೆನೂ ಒಪ್ಪಲ್ಲ. ಯಾಕೆಂತಂದರೆ ಸಂವಿಧಾನದಲ್ಲಿ ನಾವು ಒಂದಾಗಿರೋದನ್ನು ಮತ್ತೆ ನಾವು ಇಲ್ಲ ಹೊರಗೆ ಹೋಗ್ತೀವಿ ಅಂತ ಇವನ್ ಹೇಳೋದು ಕೂಡ ನನ್ನ ಪ್ರಕಾರ, ಏರ್ಪೋರ್ಟಲ್ಲಿ ನೀವೇನಾದರೂ ಬಾಂಬ್ ಅಂತ ಹೇಳೋದು, ಟೆರರಿಸ್ಟ್ ಅಂತ ಪದ ಬಳಸೋದು ಎಷ್ಟು ತಪ್ಪು, ಬಹುಶಃ ಇಂಡಿಯಾದ ವಿಚಾರದಲ್ಲಿ, ಭಾರತದ ವಿಚಾರದಲ್ಲಿ ಇಲ್ಲ ನಾವು ಬೇರೆ ಕೇಳ್ತೀವಿ ಅನ್ನೋದು ತಪ್ಪೆ. ಆದರೆ ಕರ್ನಾಟಕಕ್ಕಾಗಿರೋ ಅನ್ಯಾಯ ಏನಿದೆ ಅದನ್ನ ಎಲ್ಲರೂ ಮಾತಾಡೋಣ. ಅದ್ರ ಬಗ್ಗೆ ಜಾಸ್ತಿ ಕರ್ನಾಟಕದ ಎಲ್ಲ ರಾಜ್ಯದ ಎಲ್ಲ ಜನರು ಇನ್ನೂ ಜಾಸ್ತಿ ಬರಬೇಕು, ಎಲ್ಲವನ್ನೂ ಮಾತಾಡೋಣ. ನಾವು ಎಲ್ಲವನ್ನೂ ಹಕ್ಕಿದೆ, ನಾವೆಲ್ಲರೂ ಸೇರಿ ಕೇಳೋಣ, ಎಲ್ಲರೂ ಸೇರಿ ಒಕ್ಕರಲಿನಿಂದ ಕೇಳೋಣ, ಇನ್ನಷ್ಟು ಫಂಡ್ಸ್ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದ್ರೆ ಕಾಂಪನ್ಸೇಟ್ ಮಾಡಿ ಇಷ್ಟು ಲಾಸ್ ಆಗಿದೆ. ಇಡೀ ಸದರ್ನ್ ಸ್ಟೇಟ್ಸಲ್ಲಿ ಹೆಚ್ಚು ಲಾಸ್ ಆಗಿದ್ದು ಕರ್ನಾಟಕಕ್ಕೆ. ಹಾಗಾಗಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಕೇಳುವ ವಿಧಾನದಲ್ಲಿ ಏನಾದರೂ ಆ ಥರ ಆದಾಗ ಖಂಡಿತ ಎಲ್ಲರಿಗೂ, ಭಾರತೀಯರೆಲ್ಲರಿಗೂ ನೋವು. ಚೀಫ್ ಮಿನಿಸ್ಟರ್ ಏನು ಮಾತಾಡಿಲ್ಲ, ಯಾರು ನೀವು ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸರ್, ನೀವು ಅದನ್ನ ತಪ್ಪೇನಿದೆ? ಅಜಿತ್ ಅವರೇ, ಇನ್ನೊಂದು ಹೇಳ್ತೀನಿ, ಕೇವಲ ಮಿನಿಸ್ಟರ್ಗಳು ಮಾತ್ರ ಅಲ್ಲ, ಎಂಪಿಗಳು ಸಹ ದೇ ಸ್ವೇರಿಂಗ್ ಈ ದೇಶದ ಅಖಂಡತೆ, ಐಕ್ಯತೆಗೆ ಅಂತ ಸ್ವೇರಿಂಗ್ ಮಾಡಿ ಆ ಥರ ಇರೋರಿಗೆ, ಈ ಥರ ಹೇಳೋರಿಗೆ ಕ್ವಶನ್ ಬರೋದೇನಂದ್ರೆ, 20-30 ಜನ ನನಗೆ ಮೆಸೇಜ್ ಕಳಿಸಿದ್ದಾರೆ, ನಂಗೆ ಕೇಳಿದ್ದಾರೆ ಸರ್ ಇವರಿಗೆ ಸಂಸತ್ತಿನಲ್ಲಿ ಕೂರೋ ಹಕ್ಕಿದೆಯಾ ಅಂತ. ಐ ವಿಲ್ ಶೋ ದಟ್. ನಂಗೆ ತುಂಬ ಜನ ಕೇಳಿದ್ದಾರೆ ಈ ತರಹದ ಇದಕ್ಕೆ, ಆ ಥರ ಅಖಂಡತೆ, ಐಕ್ಯತೆಗೆ ಟೋಟಲಿ ರಿವರ್ಸ್ ಆಗಿ ಮಾತಾಡೋರಿಗೆ ಸಂಸತ್ತಿನಲ್ಲಿ ಕೂರೋ ಹಕ್ಕೇ ಇಲ್ಲ ಅಂತಾರೆ. ಅಲ್ಲ ಸರ್, ಈಗ ರಾಜ್ಯಗಳ ವಿಭಜನೆ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳ ವಿಭಜನೆ ಹಂಗಿರುವಾಗ ರಾಜ್ಯ ವಿಭಜನೆ ಮಾತನಾಡಿದವ್ರಿಗೆ ನಾಡದ್ರೋಹಿಗಳು ಅಂದು ಬಿಡ್ತೀವಿ ನಾವು. ರಾಜ್ಯ ಅಲ್ಲ, ನೀವು ಇವತ್ತು ಬಜೆಟ್ಗೆ ಅದಕ್ಕೆ ಯಾಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ? ಟಾಕ್ ಆನ್ ಬಜೆಟ್. ಇಲ್ಲ, ಈ ದೇಶ ವಿಭಜನೆ ವಿಭಜನೆ ಆಗೋದಿಲ್ಲೋ ಯಾವುದೇ ಒಬ್ಬರು ವ್ಯಕ್ತಿಗಳ ಮೇಲೆ ನಿಂತಿಲ್ಲ ಸರ್. ವ್ಯಕ್ತಿಗಳ ಮೇಲೆ ಡಿಸೈಡ್ ಆಗೋದಿಲ್ಲ, ಬಟ್ ಯಾರು ಒಪಿನಿಯನ್ ಹೇಳಿರ್ಬೋದು. ಯು ಟಾಕ್, ಅದಕ್ಕೊಂದು ಸಪ್ರೇಟ್ ಇದು ನೀಡಿ. ಯು ಆರ್ ಟಾಕಿಂಗ್ ಆನ್ ಬಡ್ಜೆಟ್. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ನಾನು ಹೇಳ್ತಾ ಇದ್ದು ಅದ್ರ ಬಗ್ಗೆ ಬೇರೆ ಒಂದು ಚರ್ಚೆ ಮಾಡಿ. ಅವ್ರು ನಾಳೆ ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.